ಕೆಲವು ಪೇಷಂಟ್ ಬಂದ ಕೂಡಲೇ ಹೇಳ್ತಾರೆ, ನಮಗೆ ಮಳೆಗಾಲದಲ್ಲಿ ತುಂಬಾ ನೆಗಳಿ, ಶೀತ ಮತ್ತೆ ಸ್ಕಿನ್ ಅಲ್ಲಿ ಅಲರ್ಜಿ ಇತ್ಯಾದಿ ಆಗ್ತದೆ. ಕೆಲವರಿಗೆ ಸಮಸ್ಯೆಗಳು ಶರದ್ ಋತು ಆಟಮ್ ಅಲ್ಲಿ ಜಾಸ್ತಿ, ಕೆಲವರಿಗೆ ಸ್ಪ್ರಿಂಗ್ ಟೈಮ್ ಅಲ್ಲಿ, ಕೆಲವರಿಗೆ ಶೀತಕಾಲದಲ್ಲಿ ಜಾಸ್ತಿ ಇರ್ತದೆ. ಇದರನ್ನು ಜ್ಯೋತಿಷ್ಯ ದೃಷ್ಟಿಯಿಂದ ಸಹ ನೋಡಬಹುದು. ಆಚಾರ್ಯ ಹೇಳ್ತಾ ಇದ್ದಾರೆ, ಇದು ಮಳೆಗಾಲದ ಅಧಿಪತಿ ಗ್ರಹ ಕುಜ ಮತ್ತೆ ಬುಧ, ಎರಡು ಘೋರ ಶತ್ರುಗಳು. ನಿಜವಾಗಿ ಕುಜದ ಮಹಾಭೂತ ಅಗ್ನಿ, ಫೈರ್, ಪಿತ್ತಕಾರ, ಮತ್ತೆ ಬುಧದ ಮಹಾಭೂತ ಪೃಥ್ವಿ, ವಾತ ಪಿತ್ತ ಕಫ, ಮೂರು ಡಿಸ್ಟರ್ಬೆನ್ಸ್ ಲಿಂಫ್ಯಾಟಿಕ್ ಸಿಸ್ಟಮ್ ಗೆ ಡಿಸ್ಟರ್ಬ್ ಮಾಡುವಂಥದ್ದು. ಸೊ ಈ ಒಂದು ಸಮಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಹೈಯೆಸ್ಟ್ ಮಳೆಗಾಲದಲ್ಲಿ ಜನ ಬರುವುದು ಪಿತ್ತದ ಸಮಸ್ಯೆ, ಆಮೇಲೆ ರಕ್ತದಲ್ಲಿ ಇರುವಂತದ್ದು ಅಲರ್ಜಿ ಮತ್ತೆ ಲಿಂಫ್ಯಾಟಿಕ್ ಸಮಸ್ಯೆ ಆದವರು. ಅದೇ ಆಟಮ್ ಸೀಸನ್ ಅಲ್ಲಿ ಕುಜ ಮತ್ತೆ ಶುಕ್ರ ನೀವು ನೋಡಬೇಕು ಜಾತಕದಲ್ಲಿ ಹೇಗೆ ಇದೆ, ಅದು ಸರಿ ಇಲ್ಲದಿದ್ರೆ ಆವಾಗ ತೊಂದರೆ ಸಿಗ್ತದೆ. ಈಗ ನಿಮ್ ಬುಧ ಮತ್ತೆ ಕುಜ ನೋಡ್ತೀರಿ ಈ ಮಳೆಕಾಲದಲ್ಲಿ. ಅದೇ ಸ್ಪ್ರಿಂಗ್ ಸೀಸನ್ ಅಲ್ಲಿ, ವಸಂತ ಋತುವಲ್ಲಿ ಶನಿ ಮತ್ತೆ ಬುಧದ ಸ್ಥಿತಿಯನ್ನು ನೀವು ಅನ್ವೇಷಣೆ ಮಾಡಬೇಕು. ಅದೇ ಗುರು ಮತ್ತೆ ಶನಿಯದ ಸ್ಥಿತಿಯನ್ನು ನೀವು ಶೀತಕಾಲದಲ್ಲಿ ಅನ್ವೇಷಣೆ ಮಾಡಬೇಕು. ನಿಮಗೆ ಈ ತರ ಯಾವ ಋತು ಯಾವ ಗ್ರಹದಿಂದ ರೆಡಿ ಆಗುತ್ತೆ, ಆ ಜಾತಕದಲ್ಲಿ ಆ ಗ್ರಹದ ಸ್ಥಿತಿ ಚೆನ್ನಾಗಿ ಇಲ್ಲದಿದ್ರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಆವಾಗ ನೀವು ಆ ಗ್ರಹ ಸಂಬಂಧಪಟ್ಟದ ಯಾವುದು ಪಂಚಮಹಾಭೂತ ಮತ್ತೆ ದೋಷ ಇದೆ ಅದನ್ನು ಸಂಶಮನ ಮಾಡಿದ್ರೆ ಕಾಯಿಲೆಗಳನ್ನು ನೀವು ಬೇಗ ಸರಿ ಮಾಡಬಹುದು. ಇವಾಗ ಮಳೆಕಾಲ ನಡೀತಾ ಇದೆ, ಆವಾಗ ಮರ್ಕರಿ ಅದರಲ್ಲಿ ವಾತಪಿತ್ತ ಕಫ ಮೂರು, ಅದಕ್ಕೋಸ್ಕರ ನೀವು ಇದನ್ನು ಸರಿ ಮಾಡಲಿಕ್ಕೆ ಒಂದೇ ಕೆಲಸ ಮಾಡಬೇಕು. ಶುಂಠಿ ಪುಡಿ ಮತ್ತೆ ಕೊತ್ತಂಬರಿ ಬೀಜದ ಪುಡಿ ಎರಡನ್ನು ನೀರಿಗೆ ಮಿಕ್ಸ್ ಮಾಡಿ ಚಾ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಪ್ರತಿಯೊಬ್ಬರಿಗೆ ಕೊಡಬೇಕು. ಈ ಧಾನ್ಯಕ ನಾಗರಜ ಕಷಾಯ ಮಳೆಕಾಲದಲ್ಲಿ ಇರುವಂತಹ ಸಮಸ್ಯೆಗೆ ಅದ್ಭುತ ಔಷಧಿ. ಜಾತಕದಲ್ಲಿ ದೊಡ್ಡ ಸಮಸ್ಯೆ ಇದ್ರೆ ಆವಾಗ ನೀವು ತಕ್ಕ ಮಟ್ಟ ನೋಡಿಕೊಂಡು ಈ ಒಂದು ಕಾನ್ಸೆಪ್ಟ್ ಜೊತೆಗೆ ಆಯುರ್ವೇದಿಕ್ ಔಷಧಿ ಕೊಡಿ.